ನಂದು ನಾನು ಪಬ್ಲಿಕಲ್ಲಿ ಮೊಬೈಲ್ ಇಟ್ಕೊಂಡಿರೋದು. ಆ ಕಡೆ ನೋಡಿಲ್ಲ, ಈ ಕಡೆ ನೋಡಿಲ್ಲ, ಬರೀ ನಿಮ್ಮನೆ ನೋಡೋದು ಅಷ್ಟೇ. ಐ ಶರ್ಟದು ವೆರೈಟೀಸ್ ತೋರಿಸಿ ನಮಗೆ. ಹಾಂ ಸರ್, ನಮ್ಮದು ಸ್ಮಾಲ್ ಸೈಜು ಸ್ಟಾರ್ಟಿಂಗ್ ಆಗುತ್ತೆ ಐಸ್ದು. ಫುಲ್ ವೆರೈಟಿ ಇದೆ, ಕಮ್ಮಿ ರೇಟ್ದು ಇದೆ. 45, 50, 60 ರುಪೀದು ಸ್ಟಾರ್ಟಿಂಗ್ ಇರುತ್ತೆ. ಓಕೆ, ಇದರಲ್ಲಿ ಬೇರೆ ಬೇರೆ ರೇಟ್ದು ಇರುತ್ತೆ. 120, 50, 100, 200, 300, 400 ಈ ಥರ ಫುಲ್ ದೊಡ್ಡ ದೊಡ್ಡದು ಸಿಗುತ್ತೆ. ಓಕೆ, ಇದರಲ್ಲಿ ಬೇರೆ ಬೇರೆ ಶೇಪ್ ಈ ಟೈಪ್ ಬೇಕಾಲ್ಲ ಸಿಗುತ್ತೆ. ಶೇಪ್ ವೈಸ್ ಹಾಂ, ಸೇಲ್ ಬೇರೆ ಬೇರೆ ಕಂಪ್ನಿದೆಲ್ಲ ಬೇರೆ ಬೇರೆ ಕಂಪನಿದು ಸಿಗುತ್ತೆ, ಬೇರೆ ಬೇರೆ ಸೈಡ್ ಸಿಗುತ್ತೆ. ಓಕೆ, ಇದರಲ್ಲಿ ಸ್ಮಾಲ್ ಸೈಜ್, ಬಿಗ್ ಸೈಜ್ ಎಲ್ಲ ಸಿಗುತ್ತೆ. ಇದರಲ್ಲಿ ಸಿಂಗಲ್ ಪೀಸ್ ಎಲ್ಲ ಬೇಕಾದ್ರೆ ಸಿಂಗಲ್, ಈ ಟೈಪ್ ಬೇಕಾದ್ರೆ ಈ ಟೈಪ್ ಸಿಗುತ್ತೆ. ಈ ಟೈಪ್ ಹೈಲೈಟರ್ ಇದೆಲ್ಲ ಬೇಕಾದ್ರೆ ಈ ಟೈಪ್ ಸಿಂಗಲ್ ಪೀಸ್ ಹೈಲೈಟರ್, ಸಿಂಗಲ್ ಪೀಸ್ ಈ ಥರ ಸಿಗುತ್ತೆ. ಇದೇನು ಬರುತ್ತೆ ಹೇಳಿ? ಇದೆ ಹೈಲೈಟರ್ ಲಿಕ್ವಿಡ್ ಬರುತ್ತೆ, ಬ್ಲಸ್ಸರ್ ಲಿಕ್ವಿಡ್ ಬರುತ್ತೆ. ಇದು ಬ್ಲಸ್ಸರ್ ಇದೆ, ಇದು ಲಿಕ್ವಿಡ್ ಇದೆ. ಪ್ರೆಸೆಂಟ್ ಸ್ವಲ್ಪ ಜಾಸ್ತಿ ಟ್ರೆಂಡಲ್ಲಿ ಇದೆಯಾ ಇದೆಲ್ಲ? ಹಾಂ, ಈಗೆಲ್ಲ ಟ್ರೆಂಡ್ನಲ್ಲಿದೆ. ಈ ಥರ ಲಿಪ್ಸ್ಟಿಕ್ ಪೈಲಾಟ್ ಸಿಗುತ್ತೆ, ಇದೆಲ್ಲ ಟ್ರೆಂಡ್ನಲ್ಲಿದೆ. ಹಾಂ, ಇದು ಲಿಪ್ಸ್ಟಿಕ್ ಪೈಲಾಟ್ ಇದೆ. ಮೇಕಪ್ ಬಾಕ್ಸ್ ಎಲ್ಲ ಏನು ರೇಟ್ ಬರುತ್ತೆ ನಿಮಗೆ ಸ್ಟಾರ್ಟಿಂಗ್ ಎಲ್ಲ? ಇದರಲ್ಲಿ 75, 70 ಸ್ಟಾರ್ಟಿಂಗ್ ಇರುತ್ತೆ. 200, 300, 400, 600, 800 ಈ ಥರ ಸಿಗುತ್ತೆ. ವೆರೈಟಿ ಸ್ಮಾಲ್ದು ಬಿಗ್ ಸೈಜ್ ಸಿಗುತ್ತೆ. ಸೈಜು ಕ್ವಾಲಿಟಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿ ಮೇಲೆ, ಸೈಜ್ ಮೇಲೆ ಡಿಫ್ರೆಂಟ್ ಇರುತ್ತೆ. ಇದರಲ್ಲಿ ಕಂಪನಿದು ಬೇಕಾ, ಕಂಪನಿದು ನಾರ್ಮಲ್ ಎಲ್ಲ ಸಿಗುತ್ತೆ. EDS ಎಲ್ಲ ಬೇಕಾ ಈ ಥರ ಸಿಗುತ್ತೆ. EDS ಎಲ್ಲ ಸಿಗುತ್ತೆ. ಓಕೆ, ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಸಪ್ಪ ಟೈಮ್ಸ್ ದಿನಚರಿಗೆ ಸ್ವಾಗತ. ನಿನ್ನೆ ದಿನ ಟ್ರಾಫಿಕ್ ಅಂತ ಹೇಳಿದ್ದೆ. ಸೊ ಟ್ರಾಫಿಕ್ನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಬೇರೆ ಎಂಥ ಉಪಾಯ ಇಲ್ಲ. ಯಾವ ಟೈಮಲ್ಲಿ ಟ್ರಾಫಿಕ್ ಆಗುತ್ತೆ ಆ ಟೈಮಿಗಿಂತ ಸ್ವಲ್ಪ ಮುಂಚಿತವಾಗಿ ನಾವು ಬಿಡಬೇಕು. ಸೊ ಇವತ್ತು ನಾನು ಅದೇ ಪ್ಲ್ಯಾನನ್ನು ಮಾಡಿದೆ. ಅದರಿಂದ ನನಗೆ ಟ್ರಾಫಿಕ್ ಏನು ಸಿಕ್ಕಿಲ್ಲ. ಸೀದಾ ಅಂಗಡಿಗೆ ಬಂದು ಶಟರ್ ಎಲ್ದು ಅಂಗಡಿಯನ್ನು ಚಂದ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ, ಸ್ವಲ್ಪ ಡಸ್ಟ್ ಜಾಸ್ತಿ ಆಗಿರುವಂತಹ ಕೀ ಚೈನ್ಸ್ ಎಲ್ಲ ಇತ್ತು. ಸೊ ಆ ಕೀ ಚೈನ್ಸನ್ನೆಲ್ಲ ನೀರಿಗೆ ಹಾಕಿ ಚಂದ ಕ್ಲೀನ್ ಮಾಡಿ ತೊಳೆದು ಮತ್ತೆ ಅದೇ ರೀತಿ ಒಣಗಲಿಕ್ಕೆ ಇಟ್ಟೆ. ಸೊ ಇದಿಷ್ಟು ನಾನು ಇವತ್ತು ಅಂಗಡಿಯಲ್ಲಿ ಮಾಡಿದ ದಿನಚರಿ. ಆದರೆ ನನ್ನದು ಇವತ್ತಿನ ದಿನ ಅಂತ ಗೊತ್ತುಂಟಾ? ಇವತ್ತು ನಾನು ಮಾರ್ಕೆಟ್ ಮಾಡುವ ದಿನ, ಅಂದರೆ ಪರ್ಚೇಸಿಂಗ್ ಮಾಡುವ ದಿನ. ಸೊ ಇವತ್ತಿನ ನನ್ನ ಪೂರ್ತಿ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೆ ಮಾರ್ಕೆಟ್ನ ದೃಶ್ಯಗಳನ್ನು ನೋಡಲಿಕ್ಕೆ ಸಿಗ್ತದೆ. ಸೊ ನಾನಿವಾಗ ನನ್ನ ಗಾಡಿಯಲ್ಲಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೇನೆ. ಸೊ ಮಾರ್ಕೆಟ್ನ ದೃಶ್ಯಗಳನ್ನು ನಾನೇನು ಪರ್ಚೇಸ್ ಮಾಡ್ತೀನಿ ಅದನ್ನೆಲ್ಲ ನಿಮಗೆ ನಾನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಹೆಲ್ಪ್ ಆಗುತ್ತೆ ನಿಮಗೆ, ಕೆಲವೊಬ್ಬರಿಗಾದರೂ ಇದರಿಂದ ಯೂಸ್ ಆಗ್ಬೋದು. ಯಾರ್ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲು ಇಲ್ಲ ರಿಲೇಟಿವ್ಸಲ್ಲಿ ಯಾರಿಗಾದರೂ ಮಾರ್ಕೆಟಿಂಗ್ ವಿಡಿಯೋ ಬೇಕು ಅಂತಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ಬನ್ನಿ, ನಾವು ಇವತ್ತಿನ ನಮ್ಮ ವಿಡಿಯೋವನ್ನು ಶುರು ಮಾಡೋಣ. ಮಾರ್ಕೆಟಿಂಗ್ ಇವತ್ತು ನಂದು ಪರ್ಚೇಸ್ ಮಾಡೋ ದಿನ, ಶನಿವಾರ. ಸೊ ನೋಡಿ, ಕಾಸ್ಮೆಟಿಕ್ ಅಂಗಡಿಗೆ ಬಂದಿದ್ದೀನಿ ನಾನು. ಇದೇ ನಾನು ಕಾಸ್ಮೆಟಿಕ್ ಪರ್ಚೇಸ್ ಮಾಡುವ ಅಂಗಡಿ ಮಾರ್ಕೆಟಲ್ಲಿದೆ. ವಿಶಾಲವಾದಂತಹ ಅಂಗಡಿ, ಎಲ್ಲ ರೀತಿಯ ಐಟಮ್ಗಳು ಸಿಗುತ್ತೆ. ಬನ್ನಿ, ನಮ್ಮ ರಾಜಸ್ಥಾನದಿಂದ ಬಂದು ಇಲ್ಲಿ ಕನ್ನಡ ಕಲಿತಂತಹ ಒಬ್ಬ ರಾಜಸ್ಥಾನ ಇದ್ದಾರೆ, ಸೇಟ್ ಇದ್ದಾರೆ. ಅವ್ರ ಹತ್ರ ಕನ್ನಡ ಮಾತಾಡಿ ಕನ್ನಡದ ಮೂಲಕನೇ ಇವತ್ತು ವ್ಯವಹಾರನ ಮಾಡೋಣ. A to Z ಐಟಮ್ ಸಿಗುತ್ತೆ ಇಲ್ಲಿ. ಅದೇ ಇವೆಲ್ಲ ಪರ್ಫ್ಯೂಮ್ಸು ಹೋಲ್ಸೇಲ್ಗೆ ಮಾತ್ರ ಸಿಗೋದು. ಇನ್ನು ಸಿಂಗಲ್ ಪೀಸ್ ಕೊಡಿಯೋಣ ಅಂತ ಬಂದರೆ ಯಾರೂ ಕೊಡಲ್ಲ ಇಲ್ಲಿ. ಆ್ಯಕ್ಚುಲಿ ಸಿಂಗಲ್ ಪೀಸ್ ಎಲ್ಲ ಬಂದರೆ ಮಾತಾಡ್ಸೋದೇ ಇಲ್ಲ ಇಲ್ಲಿ ಯಾರು. ನಿಮಗೆ ಇದಾಗಿರ್ಬೋದು, ಅನುಭವ ಆಗಿರ್ಬೋದು. ಬ್ರೋ ಐಟಮ್ ಕೊಡಿ. ಹಾಂ, ಸೇಟಾ ಸೇಟ್ ಸ್ವಲ್ಪ ಭಯ ಬಿದ್ದಂಗಿದ್ದಾರೆ. ಇವನು ವೀಡಿಯೋ ಮಾಡಿಬಿಟ್ಟು ಎಲ್ರಿಗೂ ಶೇರ್ ಮಾಡ್ತಾನೇನಪ್ಪ ಅಂತ. ಮಾರ್ಕೆಟ್ ಅವ್ರದ್ದೆಲ್ಲ ಸ್ಟ್ರಾಟಜಿ ಅಲ್ವಾ, ಅವ್ರ ಕೈಲಿರುವಂತಹ ಯಾವುದು ಐಟಮ್ಸ್ ಇನ್ನೊಬ್ಬರಿಗೆ ಇದಾಗಬಾರ್ದು ಅಂದರೆ ಅವ್ರು ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಕಾಂಪಿಟೇಷನ್ ಇರುತ್ತಲ್ಲ, ಹಾಗಾಗಿ. ಫ್ರೆಂಡ್ಸ್, ನೀವಾಗ ನೋಡ್ತಾ ಇರ್ಬೋದು, ನಾನು ಮಿರರನ್ನು ನೋಡ್ತಾ ಇದ್ದೇನೆ. ಇದು ಮಿರರ್ ಯಾವ ಥರ ಗೊತ್ತಾ? ಪೋರ್ಟೇಬಲ್ ಮಿರರ್. ಇವಾಗ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರುವಂತಹ ಮಿರರ್ ಇದು. ತುಂಬಾ ಮೂವಿಂಗ್ ಇದೆ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸೈಡ್ ನಿಮಗೆ ಝೂಮ್ ಬರುತ್ತೆ, ಅಂದರೆ ಈ ಐ ಶ್ಯಾಡೋಸು, ಐಲೈನರು, ಕಾಜಲೆಲ್ಲ ಹಚ್ಕೊಳ್ಳಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ನಾರ್ಮಲ್ ಫೇಸ್ ನೋಡ್ಕೊಳ್ಳಿಕ್ಕೆ ಇರುವಂತಹ ಮಿರರ್ ಇದು. ಅಂದರೆ ಇವಾಗ ಟ್ರೆಂಡಿಂಗಲ್ಲಿದೆ, ಬೆಂಗಳೂರು ಕಡೆ ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಇನ್ನೊಂದು ಗಿಫ್ಟ್ ಕೊಡೋದಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ನೋಡಿ, ಇದು ಲಿಪ್ ಗ್ಲೋಸ್. ಯಾವ ರೀತಿಯೆಲ್ಲ ಲಿಪ್ ಗ್ಲೋಸನ್ನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಅಂತ. ಅದೇ ಈ ಲೇಡೀಸ್ ಐಟಮ್ಸ್ ಇರುತ್ತಲ್ಲ, ಅದರಲ್ಲಿ ಎಷ್ಟು ನಾವು ವೆರೈಟೀಸ್ ಕೊಡ್ತೀವಿ ಅಷ್ಟು ಕಡಿಮೆ. ಮಾರ್ಕೆಟಲ್ಲಿ ದಿನದಿಂದ ದಿನಕ್ಕೆ ನಿಮಗೊಂದು ಎಷ್ಟು ವೆರೈಟೀಸ್ ಸಿಗುತ್ತೆ ಅಂತ ಹೇಳಿಕೆನೇ ಬರಲ್ಲ. ಇದಂತೂ ಸಖತ್ತಾಗಿದೆ ನೋಡಿ. ಸೊ ಮಸ್ತಾಗಿದೆ ಮಾತ್ರ, ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಐಟಮ್ ಲಿಪ್ ಗ್ಲೋಸ್. ಇದು ಲಿಪ್ ಗ್ಲೋಸಾ? ಯಾವ ರೀತಿ ಇದೆ? ಒಂದ್ಸಲ ಓಪನ್ ಮಾಡಿ. ಕಲರ್ ಬರುತ್ತಲ್ಲ, ಪಿಂಕ್ ಬರೋದು. ಜಸ್ಟ್ ಕಿಚನ್ ಟೈಪು, ಕ್ಯಾರಿ ಮಾಡೋಕ್ಕೂ ಈಸಿ ಆಗುತ್ತೆ ನೋಡಿ. ಮಸ್ತಾಗಿದೆ ನೋಡಿ. ಇದು ಲಿಪ್ಸ್ಟಿಕ್ಕು, 1-2 ಬಾಕ್ಸ್ ಅಲ್ಲ, ಫುಲ್ಲು ಬಲ್ಕ್ಸಲ್ಲಿ ಇರುತ್ತೆ ಇಲ್ಲಿ. ನೀವು ಬಂದು ಒಂದೊಂದು ಲಿಪ್ಸ್ಟಿಕ್ ಕೊಡಿ ಅಂತ ಹೇಳಿದ್ರೆ ಯಾರೂ ಕೊಡಲ್ಲ. ಅಂಗಡಿಗೆ ಆದರೆ ಮಾತ್ರ ಬರ್ಬೋದು ಇಲ್ಲಿ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೀನಿ ಬೇಕಿದ್ರೆ.
ಒಳ್ಳೆ ಜನ, ಮೋಸ ಗೀಸ ಏನೂ ಆಗೋಲ್ಲ. ನೀವು ಯಾವ ಊರಿಂದ ಬೇಕಾದರೂ ಬರ್ಬೋದು, ಧೈರ್ಯವಾಗಿ ಬರ್ಬೋದು. ನಾನಿದು ಪ್ರಮೋಷನ್ ಮಾಡ್ತಾ ಇರೋದಲ್ಲ, ನಾನೊಂದು 3-4 ವರ್ಷದಿಂದ ಇವ್ರ ಹತ್ರನೇ ವ್ಯಾಪಾರ ಮಾಡ್ತಾಯಿದ್ದೀನಿ. ಸೊ ದುಡ್ಡು ತಗೊಂಡು ಪ್ರಮೋಷನ್ ಮಾಡೋದು ಬೇರೆ ವಿಚಾರ. ಸೊ ಅಂಥದಕ್ಕೆ ನಾನು ಸಪೋರ್ಟ್ ಮಾಡಲ್ಲ. ಇದ್ದಾಗ ಹೇಳಿದರೆ ಪ್ರಾಬ್ಲಮ್ ಇಲ್ಲ. ಈಗ ಸುಮ್ಮನೆ ಬೇರೆ ಬೇರೆ ಊರಿಂದೆಲ್ಲ ವೀಡಿಯೋ ನೋಡೋರು ಇರ್ತಾರೆ. ಸೊ ಅವರಿಗೆಲ್ಲ ಏನಾಗುತ್ತೆ ಅಂತ ಹೇಳಿದರೆ, ನಾನೇ ಕೆಲವೊಂದು ಯೂಟ್ಯೂಬ್ ಚಾನಲನ್ನು ನಾನು ಎಷ್ಟು ಮೆನ್ಷನ್ ಮಾಡ್ತೀನಿ. ಏನಾಗ್ತಾಯಿದೆ ಅಂತ ಹೇಳಿದರೆ, ಇವಾಗ 5 ರೂಪಾಯಿಗೆ ಸಿಗುತ್ತೆ, 10 ರೂಪಾಯಿಗೆ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಅಷ್ಟು ಕಡಿಮೆ ಸಿಕ್ಕಿರಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಕಮ್ಮಿಗೆ ಸಿಗೋದೇ ಇಲ್ಲ ಐಟಮ್ಸ್ ಎಲ್ಲ. ಸ್ವಲ್ಪ ಚಾಯ್ ಆ ರೀತಿ ಸುಳ್ಳು ಹೇಳ್ಬಿಟ್ಟು ಅವರನ್ನು ಇಲ್ಲಿಗೆ ಕರೆಸ್ಕೋತಾರೆ. ಕರೆಸ್ಕೊಂಡು ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಬಂದಿರ್ತೀವಲ್ಲ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡುವಂಥ ಜರ್ರತ್ ಬಂದುಬಿಡುತ್ತೆ. ಸೊ ಆ ರೀತಿಯ ಪ್ರಮೋಷನ್ ಇದಲ್ಲ. ಇದು ಜಸ್ಟ್ ಫ್ರೆಂಡ್ಲಿ ಟಾಕ್ ಅಷ್ಟೇ. ನಾನೇನು ಪರ್ಚೇಸ್ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತಾ ಇರೋದು. ಪ್ರೀತಿಯಿಂದ ಟೀ ಕೊಡ್ತಾರೆ. ಸೊ ಬಂದವರಿಗೆ ಟೀ ಎಲ್ಲ ಫ್ರೀ ಇದೆ ಇಲ್ಲಿ. ಇದು ಚೆನ್ನಾಗಿದೆಲ್ಲ, ಲ್ಯಾಕಿ ಬಿಟ್ಟಿದಲ್ಲ, ವಾಟರ್ ಪಂಪ್. ಎಷ್ಟು ರೂಪಾಯಿಗೆ ಸೆಲ್ಲಿಂಗ್ ಇರುತ್ತೆ ಇದೆಲ್ಲ ಮಾರ್ಕೆಟಿಂಗಲ್ಲಿ? 120, 130 ಹಂಗೆ ಸೆಲ್ ಮಾಡ್ಬೋದು. ಸೊ ಬೆಂಗಳೂರು ಇದೆಲ್ಲ, ಈ ರೇಟು ಬೆಂಗಳೂರಲ್ಲಿ ಏನು ಸೇಲ್ ಆಗುತ್ತಿದೆ ಆ ರೇಟ್ ಹೇಳ್ತಾ ಇರೋದು. ಹೊರಗಡೆ ನೀವು ಇವಾಗ ಮಂಗಳೂರಿಂದ ಬರ್ತೀರಾ, ಬೀದರಿಂದ ಬರ್ತೀರಾ, ಆ ರೀತಿ ಎಲ್ಲ ಇದ್ದರೆ 1-3 ಸೇಲ್ ಮಾಡ್ಬೋದು. ಇದಂತೂ ಮಸ್ತಿದೆ ಈ ಐಟಮ್, ಲ್ಯಾಕಿ ಬಿಟ್ಟಿದ್ದು. ನಾನು ಲಾಸ್ಟ್ ಟೈಮ್ ತೊಗೊಂಡೋಗಿದ್ದೀನಿ. ಎಕ್ಸ್ಟ್ರಾ ಆರ್ಡಿನರಿ ಮೂವಿಂಗ್ ಇದೆ. ಸೊ ಇದರಲ್ಲಿ ಇನ್ನೊಂದು ಶೇಡ್ ಇದೆಯಲ್ಲ, ಅದು ತೋರಿಸಿ ಬ್ರೋ. ನ್ಯೂಡ್ ಇದೆಯಲ್ಲ, ಇದ್ಯಾವುದು? ಮಿಲಾ ಬ್ಯೂಟಿದಾ? ಇದೆಷ್ಟು 100 ರೂಪೀಸ್ ಸೆಲ್ಲಿಂಗಾ? 120 ಸೆಲ್ಲಿಂಗಾ? ಓಕೆ. ಅದರಲ್ಲಿ ಇನ್ನೊಂದು ಇದೆಯಲ್ಲ ಲ್ಯಾಕಿ ಬ್ಯೂಟಿಯಲ್ಲಿ, ನ್ಯೂಡಿಲ್ವಾ? ಖಾಲಿ ಆಯಿತಾ? ನೋಡಿ, ನ್ಯೂಡಿದು ಸಖತ್ತಾಗಿತ್ತು ಮಾತ್ರ. ಇದಾಗ ಏನಾದರೂ ಅಂಗಡಿ ಮಾಡ್ತೀರಾ, ನಿಮಗೇನಾದರೂ ಕಾಸ್ಮೆಟಿಕ್ ಇಡೋದಿದೆ, ಪ್ಲ್ಯಾನ್ ಇದೆ, ಫ್ಯಾನ್ಸಿ ಸ್ಟೋರ್ ಮಾಡ್ತಾ ಇದ್ದೀರಾ ಅಂತಾದರೆ ಖಂಡಿತವಾಗ್ಲೂ ಇಲ್ಲಿ ಭೇಟಿ ಕೊಡ್ಬೋದು. ಯಾವುದೇ ಮೋಸ ಆಗೋಲ್ಲ. ನಾನೊಂದು 4-5 ಕಸ್ಟಮರನ್ನು ಕಳಿಸಿದ್ದೀನಿ. ಮಂಡ್ಯದಿಂದ ಒಬ್ಬರು ಫ್ರೆಂಡ್ ಬಂದಿದ್ದರು. ಅದು ನನ್ನ ಫ್ರೆಂಡಿನ ಫ್ರೆಂಡು. ಸೊ ಅವರನ್ನು ಕೂಡ ಇಲ್ಲಿಗೆ ಕಳಿಸಿರೋದು. ಏನೂ ಪ್ರಾಬ್ಲಮ್ ಇಲ್ಲ. ಇದು ನೋಡಿ, ನೈಲ್ ಆರ್ಟ್ಸ್. ಇದರಲ್ಲಿ ಎಷ್ಟು ವೆರೈಟೀಸ್ ಇದೆ ಬ್ರೋ? ಒಂದು ಸ್ವಲ್ಪ ತೋರಿಸಿ. ಸೊ ಏನು ರೇಟಲ್ಲಿ ಸೇಲ್ ಆಗುತ್ತೆ ಇದೆಲ್ಲ ಮಾರ್ಕೆಟಲ್ಲಿ? 120. ಒಂದ್ಸಲ ಇದರಲ್ಲಿ ವೆರೈಟೀಸ್ ತೋರಿಸ್ಬೋದಾ? ಓಕೆ 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 ಓಕೆ. ಎಲ್ಲ ನೋಡಿ, ಇದೆಲ್ಲ ಬ್ಯೂಟಿ ಟೂಲ್ಸು. ಬ್ಯೂಟಿ ಪಾರ್ಲರ್ ಇರ್ತೀರಾ ಅಂದ್ರೂ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಲೇಬೇಕು. ಮಾಡ್ಬೋದು, ನಿಮಗೆ ಏನೂ ತೊಂದರೆ ಇಲ್ಲ, ನಷ್ಟ ಅಂತೂ ಆಗೋಲ್ಲ. ಓಕೆ. ಇದು ಬ್ಲೂನಾ? ಫೈನ್. ಸೊ ಅದರಲ್ಲಿ ಬರೋ ಇದು ಸ್ಟಿಕ್ಕರ್ 1 ಟೈಮ್ ಯೂಸ್ ಮಾಡಿ. ಆನಂತರ ಇದಂತ ಸ್ಟಿಕ್ಕರು ಸಿಗುತ್ತಾ? ಓಕೆ. ಮೆಷಿನ್ಗಳು ಸಿಗುತ್ತೆ ನೋಡಿ. ಹೇರ್ ಡ್ರೈಯರ್ ಸಿಗುತ್ತೆ, ಸ್ಟ್ರೈಟ್ನರ್ ಇದೆ. ಹೇರ್ ಡ್ರೈ ಎಷ್ಟು ಬರೋದು? 800 ಮಾರ್ಕೆಟ್ ರೇಟು. 800 ರೂಪೀಸು. ಆಲ್ಸೋ ರೇಟ್ ಕಡಿಮೆ ಇರುತ್ತೆ ನಿಮಗೆ. ಏನು ಗೋವಿಂಜಿ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ಈ ಹುಡುಗನ ಇರ್ತಾರೆ, ಇವ್ರು ಓನರು ಬಂದು ಅಸಪ ಟೈಮ್ಸ್ ಅಂತ ಹೇಳಿದರೆ ಸಾಕು. ಏನು ಆಲ್ಸೋ ರೇಟ್ ಇದೆ, ಆ ರೇಟಲ್ಲಿ ಕೊಡ್ತಾರೆ. ಏನು ತೊಂದರೆ ಇಲ್ಲ. ಐಬ್ರೋ ಪೆನ್ಸಿಲ್ ಇದೆ ನೋಡಿ, ಕಾಜಲ್ ಇದೆ, ಐಬ್ರೋ ಪೆನ್ಸಿಲ್ ಇದೆ, ಕಂಪ್ಲೀಟ್ ಇದೆ, ನಾರ್ಮಲ್ ಇದೆ, ಫೇಸ್ ರೇಸರ್. ಇವಾಗ ನೋಡಿ, ಇದೆಲ್ಲ ಸ್ವಲ್ಪ ಜಾಸ್ತಿ ಟ್ರೆಂಡಿಂಗಲ್ಲಿರೋದು, ಯೂಸ್ ಆಗುತ್ತೆ, ತೊಗೊಂಡು ಹೋಗ್ತಾರೆ ಹುಡುಗಿರು. ಇದೆಲ್ಲ ನಿಮಗೆ ಲಾಸ್ ಇಲ್ಲ ತೊಗೊಂಡೋಗಿ. ಏನಾದರೂ ಬೆಂಗಳೂರಲ್ಲಿ ಹೋಲ್ಸೇಲ್ ಅಂಗಡಿ ಬೇಕು, ನೀವೇನಾದರೂ ಅಂಗಡಿ ಹುಡುಕ್ತಾ ಇದ್ದೀರಾ, ನಿಮ್ಗೆ ಗೊತ್ತಾಗಿಲ್ಲ, ಇಲ್ಲ ನೀವು ಹೊಸ್ದಾಗಿ ಏನಾದರೂ ಅಂಗಡಿ ಮಾಡೋ ಪ್ಲ್ಯಾನ್ ಇದ್ದರೆ, ಎಲ್ಲಪ್ಪ ಹುಡುಕೋದು, ಯಾರ ಹತ್ರ ಹೋಗಿ ಕೇಳೋದು ಅಂತೆಲ್ಲ ಇದ್ದರೆ ಆ ಟೆನ್ಷನ್ ಬೇಡ. ಇಲ್ಲಿಗೆ ಬಂದರೆ ನಿಮಗೆ ಬರೀ ಕಾಸ್ಮೆಟಿಕ್ ಮಾತ್ರ ಅಲ್ಲ, ಇವ್ರದ್ದೇ 3-4 ಅಂಗಡಿ ಇದೆ. ಕ್ಲಚಸ್ ಏನು ಸಿಗುತ್ತೆ, ಕ್ಲಚಸ್ ಇದೆ, ಫ್ಯಾನ್ಸಿ ಐಟಮ್ಸು, ಇಯರಿಂಗ್ಸು ಎಲ್ಲನೂ ಒಂದೇ ಕಂಪ್ನಿಯಿಂದ ತೊಗೊಂಡೋಗ್ಬೋದು. ಇನ್ನೊಂದು ಏನಂತ ಹೇಳಿದರೆ, ಎಲ್ಲ ಯೂಟ್ಯೂಬರ್ಸ್ ಥರ ದುಡ್ಡು ತಗೊಂಡು ನಾನು ಪ್ರಮೋಷನ್ ಮಾಡ್ತಾ ಇರೋದಲ್ಲ, ಅದರಿಂದ ನಾನು ಹೇಳೋದು ರೇಟ್ ನಿಮಗೆ ರೀಸನಬಲಾಗಿ ಸಿಗುತ್ತೆ, ಏನೂ ತೊಂದರೆ ಇಲ್ಲ. ಬಟ್ ನಾವು ಇವಾಗ ಐಶ್ಯಾಡೋದಲ್ಲಿ ವೆರೈಟೀಸ್ ನೋಡೋಣ. ನೋಡಿ, ಇದೆಲ್ಲ ಐಶ್ಯಾಡೋ ಪ್ಲಸ್ ಫೌಂಡೇಶನು, ಈ ಡಿಪಾರ್ಟ್ಮೆಂಟ್ಗಳು ಇಷ್ಟು ವೆರೈಟೀಸ್ಗಳು ನಿಮಗೆ ಸಿಗುತ್ತೆ. ಸೊ ಇವ್ರ ಹತ್ರ ಕೇಳೋಣ. ಐಶ್ಯಾಡೋದು ವೆರೈಟೀಸ್ ತೋರಿಸಿ ನಮಗೆ. ಹಾಂ ಸರ್, ನಮ್ಮದು ಸ್ಮಾಲ್ ಸೈಜ್ ಸ್ಟಾರ್ಟಿಂಗ್ ಆಗುತ್ತೆ ಐಶ್ಯಾಡೋ. ಫುಲ್ ವೆರೈಟಿ ಇದೆ, ಕಮ್ಮಿ ರೇಟ್ದು ಇದೆ. 45, 50, 60 ರೂಪಾಯಿಂದು ಸ್ಟಾರ್ಟಿಂಗ್ ಇರುತ್ತೆ. ಓಕೆ. ಇದರಲ್ಲಿ ಬೇರೆ ಬೇರೆ ರೇಟ್ದು ಇರುತ್ತೆ. 120, 50, 100, 200, 300, 400 ಈ ಥರ ಫುಲ್ ದೊಡ್ಡ ಬೇಕಾದ ದೊಡ್ಡ ಸಿಗುತ್ತೆ. ಓಕೆ. ಇದರಲ್ಲಿ ಬೇರೆ ಬೇರೆ ಶೇಪ್ ಇಟ್ಟೆ ಬೇಕೆಲ್ಲ ಸಿಗುತ್ತೆ. ಓಕೆ. ಶೇಪ್ ವೈಸ್ ಎಲ್ಲ ಬೇರೆ ಬೇರೆ ಕಂಪ್ನಿದೆಲ್ಲ ಬೇರೆ ಬೇರೆ ಕಂಪನಿದು ಸಿಗುತ್ತೆ, ಬೇರೆ ಬೇರೆ ಶೇಡ್ ಸಿಗುತ್ತೆ. ಓಕೆ. ಇದರಲ್ಲಿ ಸ್ಮಾಲ್ ಸೈಜ್, ಬಿಗ್ ಸೈಜ್ ಎಲ್ಲ ಸಿಗುತ್ತೆ. ಇದರಲ್ಲಿ ಸಿಂಗಲ್ ಪೀಸ್ ಎಲ್ಲ ಬೇಕಾದ್ರೆ ಸಿಂಗಲ್, ಈ ಟೈಪ್ ಬೇಕಾದ್ರೆ ಈ ಟೈಪ್ ಸಿಗುತ್ತೆ. ಈ ಟೈಪ್ ಹೈಲೈಟರ್ ಇದೆಲ್ಲ ಬೇಕಾದ್ರೆ ಈ ಟೈಪ್ ಸಿಂಗಲ್ ಪೀಸ್ ಹೈಲೈಟರ್, ಸಿಂಗಲ್ ಪೀಸ್ ಈ ಥರ ಸಿಗುತ್ತೆ. ಇದೇನು ಬರುತ್ತೆ ಹೇಳಿ? ಇದು ಹೈಲೈಟರ್ ಲಿಕ್ವಿಡ್ ಬರುತ್ತೆ, ಬ್ಲಸ್ಸರ್ ಲಿಕ್ವಿಡ್ ಬರುತ್ತೆ. ಇದು ಬ್ಲಸ್ಸರ್ ಇದೆ, ಇದು ಲಿಕ್ವಿಡ್ ಇದೆ. ಪ್ರೆಸೆಂಟ್ ಸ್ವಲ್ಪ ಜಾಸ್ತಿ ಟ್ರೆಂಡಲ್ಲಿ ಇದೆಯಾ ಇದೆಲ್ಲ? ಹಾಂ, ಈಗೆಲ್ಲ ಟ್ರೆಂಡ್ನಲ್ಲಿದೆ. ಈ ಥರ ಲಿಪ್ಸ್ಟಿಕ್ ಪೈಲಾಟ್ ಸಿಗುತ್ತೆ, ಇದೆಲ್ಲ ಟ್ರೆಂಡ್ನಲ್ಲಿದೆ. ಹಾಂ, ಇದು ಲಿಪ್ಸ್ಟಿಕ್ ಪೈಲಾಟ್ ಇದೆ. ಮೇಕಪ್ ಬಾಕ್ಸ್ ಎಲ್ಲ ಏನು ರೇಟ್ ಬರುತ್ತೆ ನಿಮಗೆ ಸ್ಟಾರ್ಟಿಂಗ್ ಎಲ್ಲ? ಇದರಲ್ಲಿ 75, 70 ಸ್ಟಾರ್ಟಿಂಗ್ ಇರುತ್ತೆ. 200, 300, 400, 600, 800 ಈ ಥರ ಸಿಗುತ್ತೆ ವೆರೈಟಿ. ಸ್ಮಾಲ್ ಬಿಗ್ ಸೈಜ್ ಸಿಗುತ್ತೆ. ಸೈಜು ಕ್ವಾಲಿಟಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿ ಮೇಲೆ, ಸೈಜ್ ಮೇಲೆ ಡಿಫ್ರೆಂಟ್ ಇರುತ್ತೆ.
ಓಕೆ ಇದರಲ್ಲಿ ಕಂಪನಿದು ಬೇಕಾ ಕಂಪನಿದು ನಾರ್ಮಲ್ ಎಲ್ಲ ಸಿಗುತ್ತೆ. ಎಡಿಎಸ್ ಎಲ್ಲ ಬೇಕಾ ಈ ಥರ ಸಿಗುತ್ತೆ. ಎಡಿಎಸ್ ಎಲ್ಲ ಸಿಗುತ್ತೆ. ಓಕೆ. ಸೊ ಇದೆಲ್ಲ ಗಿಫ್ಟ್ ಕೊಡಲಿಕ್ಕೆಲ್ಲ ತುಂಬಾ ಈಸಿ ಆಗುತ್ತಲ್ಲ. ಹಾಂ, ಇದರಲ್ಲಿ ಬಿಗ್ ಸೈಜ್ ಬೇಕಾ ಬಿಗ್ ಸೈಜ್ ಸಿಗುತ್ತೆ. ಓಕೆ. ಇದೊಂದು ಸಲ ಓಪನ್ ಮಾಡಿ ತೋರಿಸ್ಬೋದಾ? ಹಾಂ, ಹೇಗಿದೆ ನೋಡಿ, ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದು. ಓಕೆ, ಕ್ಯಾರಿ ಮಾಡೋಕ್ಕೂ ಈಸಿ. 300 ಈ ಥರ ಸಿಗುತ್ತೆ. ಇದು ಫೌಂಡೇಶನ್ ಕಂಪ್ಲೀಟ್ ಆಗಿ ಕಮ್ಮಿ ರೇಟ್ದು ಸ್ಟಾರ್ಟಿಂಗ್ ಆಗುತ್ತೆ. ಓಕೆ. ಇದು ಡ್ಯಾಜ್ಲರಾ? ಡ್ಯಾಜ್ಲ ಇದೆ, ಬ್ಲೂ ಒನ್ ಇದೆ. ಓಕೆ. ಎಲ್ಲ ಬ್ರ್ಯಾಂಡ್ ಸಿಗುತ್ತೆ ನಿಮಗೆ? ಸಿಗುತ್ತೆ. ಇದೆಲ್ಲ ಮಹಾರಾಷ್ಟ್ರ ಸೂಪರ್ ಪಾಪ್, ಗ್ಲಾಮರ್, ಸ್ವಿಸ್ ಬ್ಯೂಟಿ ಇದೆಲ್ಲ ಬೇಕಾಗಿದೆ ಸಿಗುತ್ತೆ. ಓಕೆ. ಓಕೆ. ಆಲ್ ಇನ್ ಸಿಗುತ್ತೆ ಅಂತ ಹೇಳ್ತೀರಾ? ಸೊ ಕಡಿಮೆದು ಬೇಕಾದರೆ ಕಡಿಮೆದು ಇದೆ, ಜಾಸ್ತಿ ಬೇಕಿದ್ರೆ ಜಾಸ್ತಿ ಇದೆ, ಬ್ರ್ಯಾಂಡ್ ಬೇಕಿದ್ರೆ ಬ್ರ್ಯಾಂಡ್ ಇದೆ. ಇವಾಗ ಸ್ಟಾರ್ಟಪ್ ಕಂಪ್ನಿ ಬೇಕಿದ್ರೆ ಅದನ್ನು ಸಿಗುತ್ತೆ. ಇದೇನಿದೆ ಈ ಮೊಟ್ಟೆ ಚಿಕ್ಕ ಚಿಕ್ಕ ಮೊಟ್ಟೆ ಇದೆ, ಅದೇ ಕೋಳಿ ಮೊಟ್ಟೆನೇ? ಕ್ಯಾಪ್ಸೂಲ್ ಯೂಸ್ ಮಾಡ್ತಾರೆ, ಫೇಸ್ಗೆ ಯೂಸ್ ಮಾಡ್ತಾರೆ. ಇದೆಲ್ಲ ಕ್ಯಾಪ್ಸೂಲ್ ಟೈಪ್ ಇದೆ, ಲಿಕ್ವಿಡ್ ಬರುತ್ತೆ. ಇದೆಲ್ಲ ಹೇರ್ ಆರ್ ಫೇಸ್ಗೆ ಯೂಸ್ ಮಾಡ್ತಾರೆ. ಇದಾ? ಹಾಂ, ಲಿಬಾಮ್ಸು, ಲಿಪ್ಸ್ಟಿಕ್ ವೆರೈಟೀಸ್ ಆವಾಗಲೇ ತೋರಿಸಿದ್ದೀನಿ ನಾನು. ಇನ್ನು ನಿಮಗೆ ಬ್ರ್ಯಾಂಡೆಡ್ ಐಟಮ್ಸ್ ಎಲ್ಲ ಬೇಕಂತಂದರೆ ಇದೆಲ್ಲ ರೆಗ್ಯುಲರ್ ಐಟಮ್ಸು. ಪೌನ್ಸ್ ಇದೆ, BB ಕ್ರೀಮ್, CC ಕ್ರೀಮ್, ಫೌಂಡೇಶನ್, ಲ್ಯಾಕ್ಮಿ, ಫಿಟ್ಮಿ. ಸೊ ಇದೆಲ್ಲನೂ ಸಿಗುತ್ತೆ. ಬಟ್ ಒಂದೊಂದು ಪೀಸ್ ಯಾವುದು ಸಿಗೋಲ್ಲ. ಎಲ್ಲನೂ ಇದು ಹೋಲ್ಸೇಲಲ್ಲಿ ಮಾತ್ರ. ಹೋಲ್ಸೇಲಲ್ಲಿ ತಗೊಳ್ಳಿಕ್ಕೆ ಯಾರಾದರೂ ಇಷ್ಟಪಡ್ತೀರಾ, ಅಂಗಡಿ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಯಾವುದೇ ಮೋಸ ಅದು ಇದು ಯಾವುದೂ ಇಲ್ಲ. ಏನು ರೇಟ್ ಇದೆ ಅದೇ ರೇಟನ್ನು ಹೋಲ್ಸೇಲ್ ರೇಟನ್ನು ಹಾಕಿರ್ತಾರೆ. ಇನ್ನೊಂದೇನು ಗೊತ್ತಾ, ನೀವು ಇವಾಗ ಬೇರೆ ಎಲ್ಲಾದರೂ ಇವಾಗ ಬೆಂಗಳೂರು ಅಂತಲ್ಲ, ಯಾವುದೇ ನೀವು ಸಿಟಿಗೆ ಹೋದ್ರೂ ನಿಮ್ಗೆ ಏನಾದರೂ ಫೀಲ್ಡಲ್ಲಿ ನೀವು ಹೊಸಬ್ರು ಅಂತಂದರೆ, ಬರೀ ಕಾಸ್ಮೆಟಿಕ್ ಫೀಲ್ಡ್ ಅಲ್ಲ, ಯಾವುದೇ ಫೀಲ್ಡಲ್ಲಿ ನೀವು ಹೊಸಬ್ರು ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಒಂದು ಸ್ಕ್ಯಾಮ್ ನಡೆಯುತ್ತೆ. ಇವಾಗ ಯಾವುದಾದ್ರೂ ಹಳೆ ಸ್ಟಾಕ್ ಏನಿರುತ್ತೆ ಆ ಸ್ಟಾಕನ್ನು ನಮಗೆ ಕೊಡ್ತಾರೆ. ನಮ್ಮ ದೃಷ್ಟಿಯಲ್ಲಿ ಅದು ಹೊಸದು, ಬಟ್ ಆ ಅಂಗಡಿಯವರಿಗೆ ಗೊತ್ತಿರುತ್ತೆ ಅದು ಹಳೆ ಸ್ಟಾಕು. ಸೊ ಫಸ್ಟಿಗೆ ಹಳೆ ಸ್ಟಾಕನ್ನು ಕೊಟ್ಟು ಮತ್ತೆ ಸ್ವಲ್ಪ ಸ್ವಲ್ಪ ಹೊಸ ಸ್ಟಾಕನ್ನು ತೋರಿಸ್ತಾರೆ. ಬಟ್ ಆ ರೀತಿಯ ಪ್ರಾಬ್ಲಮ್ಮು ಇವ್ರ ಹತ್ರ ನಡೆಯಲ್ಲ. ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡಿ, ಇವರು ತಮಿಳ್ನಾಡಿಂದ ಬಂದಂತಹ ಕಸ್ಟಮರ್. ಸೊ ಇವ್ರ ಹತ್ರ ಜಸ್ಟ್ ಮಾತಾಡ್ಸೋಣ. ಇವರು ತಮಿಳ್ನಾಡಿಂದ ಬಂದಿದ್ದು. ಸೊ ಸರ್ ವಣಕ, எங்கேருந்து வரீங்க நீங்கள்? தமிழ்நாடு தர்மபுரிಯಿಂದ. எவ்வளோ இயர் ஆச்சு இங்கே வந்து? 2-3 வருஷம். 2-3 வருஷம் கண்டினியூஸாக வரீங்க. எப்படி இருக்கீங்க? ஐட்டம்ஸ் எல்லாம் வெரைட்டி இருக்கும். இருக்கா? நல்லா இருக்கு. பீஸ் நல்லா இருக்கு. எல்லாம் மூவிங் ஐட்டம்ஸே இருக்கா? நல்ல குவாலிட்டி நல்லா இருக்கு. குவாலிட்டியெல்லாம் நல்லா இருக்குது. ரேட்டெல்லாம் எப்படி? ரேட் நல்லா இருக்கு. ரீசனபிள் ಪ್ರೈಸಲ್ಲಿ ಕೊಡ್ತೀರಾ? ಏನ ಮೋಸನೂ ಇಲ್ಲ. ಹಿಂಗಿಂದ வரலாம். ಸೊ ನೋಡಿ, ಇದು ತಮಿಳ್ನಾಡಿಂದ ಬಂದಂತಹ ಕಸ್ಟಮರ್ಸು. ಇದೆಲ್ಲ ನೋಡ್ಬೋದು, ಇದೆಲ್ಲ ಮಾಲ್ ತೆಗೆದಿಟ್ಟಿದ್ದಾರೆ. ಸೊ ಈ ಐಟಮ್ಸ್ ಎಲ್ಲ ಏನಿದೆ ಇದೆಲ್ಲ ಆಲ್ ಓವರ್ ಕರ್ನಾಟಕ ಬಾರ್ಡರ್ ದಾಟಿ ಹೊರಗಡೆ ಹೋಗ್ತಾ ಇರೋದು. ಇದೆಲ್ಲ ಪ್ಯಾಕಿಂಗಲ್ಲಿ ನಡೀತಾ ಇರೋದು. ಸೊ ನೋಡಿ, ಇದೆಲ್ಲ ಕೊರಿಯರ್ ಏನು ಕಳಿಸೋದು. ನೀವೇನಾದರೂ ಬಂದು ಇಲ್ಲಿ ಇವ್ರ ಹತ್ರ ಆರ್ಡ್ರ್ ಕೊಡ್ತೀರಾ, ಇಲ್ಲ ನಮ್ಗೆ ಇವಾಗ ತೊಗೊಂಡು ಹೋಗೋಕ್ಕಾಗಲ್ಲ ಪಾರ್ಸಲ್ ಮಾಡಿ ಅಂದ್ರೂ ಅಡ್ರೆಸ್ ಕೊಟ್ಟು ಪೇಮೆಂಟ್ ಮಾಡಿಬಿಟ್ಟು ಹೋದರೆ ಇವರು ಆರ್ಡ್ರ್ ತೊಗೊಂಡು ಪಾರ್ಸಲ್ ಮಾಡ್ತಾರೆ. ಸೊ ಇದು ಒಂದು ಬರೀ ಕಾಸ್ಮೆಟಿಕ್ ಅಂಗಡಿದು ಮಾತ್ರ. ಬಟ್ ನನ್ನ ಪರ್ಚೇಸ್ ಅಂದರೆ ಒಂದೇ ಅಂಗಡಿಯಲ್ಲಿ ನಿಲ್ಲಲ್ಲ. ನಾನು ಒಂದು ಸಲ ಮಾರ್ಕೆಟಿಗೆ ಬಂದರೆ ಒಂದು 5-6 ಅಂಗಡಿಗೆ ಹೋಗಲೇಬೇಕು. ಎಲ್ಲ ಅಂಗಡಿಯಿಂದ ಸ್ವಲ್ಪ ಸ್ವಲ್ಪ ವೆರೈಟೀಸ್ ತೊಗೊಂಡೋಗ್ಬೇಕು. ಸೊ ಇನ್ನು ಎಷ್ಟು ಅಂಗಡಿಗೆ ನಾನು ಹೋಗ್ತೀನಿ ಅಲ್ಲೆಲ್ಲನೂ ವೀಡಿಯೋ ಮಾಡ್ತೀನಿ. ಪ್ರತಿಯೊಂದು ಎಪಿಸೋಡ್ ವೈಸ್ ಬಿಡ್ತೀನಿ. ನಿಮ್ಗೆ ಯಾರಿಗಾದರೂ ಇದರಿಂದ ಹೆಲ್ಪ್ ಆಗುತ್ತಾ ಅಂತ ಆದರೆ ಖಂಡಿತವಾಗ್ಲೂ ಇದನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸೊ ಯಾರಿಗಾದರೂ ಇವ್ರ ನಂಬರ್ ಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಏನಾದರೂ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಂಬರ್ ಅಂತ ಕಮೆಂಟ್ ಮಾಡ್ತಾ ಹೋದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇವರನ್ನು ಹೆಂಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನು ಹೇಳಿಕೊಡ್ತೇನೆ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ನಂಬರ್ ಅಂತ ಕಮೆಂಟ್ ಮಾಡಿ, ಅದೇ ರೀತಿ ಈ ವಿಡಿಯೋವನ್ನು ಶೇರ್ ಮಾಡಿ. ಕಾಸ್ಮೆಟಿಕ್ ಪರ್ಚೇಸಿಂಗ್ ಆಯಿತು. ಇನ್ನು ನಾವು ಹೋಗಬೇಕಾಗಿರೋದು ಇಯರಿಂಗ್ಸು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಪಬ್ಲಿಕ್ಕಲ್ಲಿ ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾ ಇರೋದು. ಯಾರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಏನು ಹೇಳಿದ್ರು ಇನ್ನು ಕೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಇಳಿದಾಗಿದೆ. ಇಳಿದ ನಂತರ ಇನ್ನು ಆ ಕಡೆ ಈ ಕಡೆ ಏನಾದರೂ ಹೇಳ್ತಾರೆ ಇಲ್ಲೂ ಅಂತೆಲ್ಲ ನೋಡಲಿಕ್ಕೆ ಆಗಿರಲ್ಲ. ಸ್ವಲ್ಪ ನಗಡಲಿಕ್ಕೆಲ್ಲ ಬರ್ತದೆ ನನಗೆ. ಜನ ನೋಡ್ಕೊಂಡೆಲ್ಲ ನಗಡ್ತಾರೆ ನೋಡಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೆಲಸದ ಮೇಲೆ ಫೋಕಸ್ ಮಾಡಬೇಕು. ಸೊ ನಾವು ಯೂಟ್ಯೂಬರ್ಸ್ ಅನ್ನೋದು ನೋಡಿಬಿಟ್ಟು ಇಲ್ಲ ಇದು ಮಾಡ್ತಾರೆ ಅಷ್ಟು ವ್ಯೂಸ್ ಇದೆ, ಇಷ್ಟು ಮಿಲಿಯನ್ಸ್ ಇದೆ ಅಂತೆಲ್ಲ ನಾವು ಇರುತ್ತೆ ಬಂತು. ನಾವೇನಾದರೂ ಮಾಡಿದ್ರಲ್ವ ನಮಗೂ ಅದೇ ಥರ ಬರೋದು. ನಾವೇನಾದರೂ ನಾಚಿಕೆ ಪಡ್ಕೊಂಡು ಕೂತ್ರೆ ಅಲ್ಲಿಯೇ ಬಾಕಿ. ಸೊ ಇವತ್ತು ನಾನು ನೋಡಲಿಕ್ಕೆ ಬರೋದು ಇನ್ನು ಇಯರಿಂಗ್ಸ್ ಐಟಮ್ಸ್ ಎಲ್ಲಿದೆ, ಫುಲ್ ರಶ್ ಇದೆ. ಎಲ್ಲ ಚಿಕ್ಕ ಬೆಲ್ಲಿಗಳು. ಇವತ್ತು ಸ್ವಲ್ಪ ಸ್ಯಾಟರ್ಡೆ ಅಲ್ವಾ, ಸ್ಯಾಟರ್ಡೆ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ಇಲ್ಲ ಅಂತಂದರೆ ಕ್ರೌಡ್ ಇಲ್ಲಿ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಕ್ರೌಡ್ ಬರುತ್ತೆ.